ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಚಾನಲ್. ಇವತ್ತು ನಾನು ಇದು ಟಾಪು ತುಂಬಾ ತೆಳ್ಳಗಾಗ್ತಾ ಇದೆ ನನಗೆ. ಅದನ್ನ ಸ್ವಲ್ಪ ಉಚ್ಚಿ ಸ್ವಲ್ಪ ಮೇಲ್ ಮಾಡೋಣ ಅಂತ. ತುಂಬಾ ತೆಳ್ಳಗಾಗುತ್ತೆ ಇದು. ನಾನು ಇದನ್ನು ಮೀಶೋದಲ್ಲಿ ತೊಗೊಂಡಿದ್ದು, ನಿಮಗೆಲ್ಲ ತೋರಿಸಿದ್ದೀನಿ ಆಲ್ರೆಡಿ ಒಂದು ಸರಿ. ನೋಡಿ, ಪ್ಯಾಂಟ್ ಕಾಣಿಸೋದೇ ಇಲ್ಲ, ಆ ಥರ ತೆಳ್ಳಗಾಗ್ತಾ ಇದೆ. ನಾನೇ ಬಟ್ಟೆನ ಹೊಲಿತೀನಿ, ಹಾಗಾಗಿ ಮಿಷನ್ ಕೂಡ ಇದೆ. ಇದನ್ನು ಸ್ವಲ್ಪ ಉಚ್ಚಿ ಕೆಳಗಡೆ ಇದ್ದಿದ್ದನ್ನು ಸ್ವಲ್ಪ ಮೇಲ್ ಮಾಡೋಣ ಅಂತ. ಇದು ಒಂದು ಓರ್ಲಕ್ಕಿತ್ತು, ಅಂಚಿಗೆ ಓರ್ಲಕ್ ಇದ್ದಿದ್ದನ್ನು ಕೂಡ ಬಿಚ್ತಾ ಇದ್ದೀನಿ ನಾನು. ನೀಟಾಗಿ ಬಿಚ್ಕೊಂಡು ಸ್ವಲ್ಪ ಕೆಳಗಡೆ ಇರೋದನ್ನು ಸ್ವಲ್ಪ ಮೇಲ್ ಮಾಡೋಣ ಅಂತ. ಈ ಹೊಲಿಗೆ ಮಿಷನ್ ಒಂದಿದ್ದರೆ ನಮಗೆ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ನಾವು ತುಂಬಾ ಅಮೌಂಟ್ ಕೂಡ ದುಡಿಬೋದು. ಹೇಗೆ ಅಂತಂದರೆ, ನಾನು ಕೂಡ ಮೊದಲು ಸ್ಟಿಚಿಂಗ್ನ ಮಾಡ್ತಾಯಿದ್ದೆ. ಹೇಗಪ್ಪ ಅಂತಂದರೆ, ನಾವು ಬಟ್ಟೆನ ಕಟ್ ಮಾಡೋದಕ್ಕೆ ಬರಲ್ಲ ಮತ್ತು ಸ್ಟಿಚಿಂಗು ಮಾಡ್ತೀವಿ ಅಂತಂತಂದರೆ, ಬಟ್ಟೆ ಎಲ್ಲ ಹೊಲಿತಾರಲ್ಲ ಶಾಪಲ್ಲಿ, ಅಂಗಡಿ ಇಟ್ಕೊಂಡು ಅವ್ರ ಹತ್ರ ಹೋಗಿ ನಾವು ಕೇಳ್ಬೋದು ಹೊಲಿಯೋದಕ್ಕೆ. ಅವರು ಕೊಡ್ತಾರೆ ನಮಗೆ. ಅವರು ನಮಗೆ ತುಂಬಾ ಕಡಿಮೆ ಕೊಡ್ತಾರೆ ರೊಕ್ಕನ. 80 ರೂಪಾಯಿಲಿದ್ದ 100 ರೂಪಾಯಿದೊಳಗೆ ಕೇಳ್ಬೋದು ನೀವು ಸಾದಾ ಬ್ಲೌಸ್ನ. ಅಂದರೆ ಲೈನಿಂಗ್ ಹಾಕಿ ಯಾವುದೇ ಡಿಸೈನ್ ಇಲ್ಲದೇ ನಾವು 80 ರೂಪಾಯಿಲಿದ್ದ 100 ರೂಪಾಯಿದೊಳಗೂ ನಾವು ಕೇಳಿ ಹೊಲಿಬೋದು. ಇನ್ನು ಸ್ವಲ್ಪ ಡಿಸೈನ್, ಅದರಲ್ಲೇ ಸ್ವಲ್ಪ ಡಿಸೈನ್ ಅಂದರೆ ಜಾಸ್ತಿ ಆಗುತ್ತೆ. ಕಟ್ಟಿಂಗ್ ಕೂಡ ಅವರೇ ಮಾಡಿಕೊಟ್ಟಿರ್ತಾರೆ. ಬಟ್ಟೆ ಕೂಡ ಅವ್ರದ್ದೇ ಎಲ್ಲ, ಲೈನಿಂಗು ಮತ್ತು ಮೇನ್ ಮತ್ತು ದಾರ ಎಲ್ಲ ಕೊಟ್ಟಿರ್ತಾರೆ. ನಾವು ಜಸ್ಟ್ ಹೊಲಿದು ರೆಡಿ ಮಾಡಿ ಕೊಡೋದಷ್ಟೇ. ಇನ್ನು ನಾವು ಉಕ್ಸು ಮತ್ತು ಕಾಜಾ ಕೂಡ ಮಾಡುವಂಗಿಲ್ಲ, ಹೊಲಿದು ಕೊಡೋದಷ್ಟೇ. 80 ರೂಪಾಯಿಲಿದ್ದ 100 ರೂಪಾಯಿ ನೀವು ಚಾರ್ಜ್ ಮಾಡಿ ಇಸ್ಕೊಂಡು ಬರ್ಬೋದು. ಹಂಗೆ ಅವರು, ನೀವು ಎಲ್ಲಾದರೂ ಟ್ರೈ ಮಾಡೋ ಹಂಗಿದ್ರೆ ಮೊದಲು ನಿಮ್ಮದು ಹೊಲಿದಿರೋದು ಬಟ್ಟೆನ ತೊಗೊಂಡು ಹೋಗಿ, ನೀಟಾಗಿ ಹೊಲಿದಿರೋ ಬಟ್ಟೆನ ತೊಗೊಂಡು ಹೋಗಿ ಅವ್ರಿಗೆ ತೋರಿಸಿದ್ರೆ ನಿಮಗೆ ಒಂದು ಟ್ರಯಲ್ ಕೊಡ್ತಾರೆ. ಅದನ್ನ ಕೊಟ್ಟಮೇಲೆ ನೀವು ಒಂದು ಹೊಲಿದು ಕೊಟ್ಟರೆ ಅವರು ನಿಮಗೆ ಮತ್ತೆ ಬಟ್ಟೆನ ಕೊಡ್ತಾರೆ. ಈ ಥರ ಮಾಡ್ಬೋದು. ಇನ್ನು ಮನೆಯಲ್ಲೇ ಆರಾಮಾಗಿ ನಮಗೆ ಕಟ್ಟಿಂಗ್ ಬರುತ್ತೆ ಈಸಿಯಾಗಿ ಅಂತಂದರೆ, ಇನ್ನು ಒಂದು ಬೋರ್ಡ್ ಅಥವಾ ಹಾಕ್ಬೋದು. ಬೋರ್ಡ್ ಹಾಕಿ ನಾವು ಸ್ಟಿಚ್ನ ಮಾಡ್ಬೋದು. ಬೋರ್ಡ್ ಹಾಕಿದರೆ, ಆ ಬೋರ್ಡ್ ಏನಾದರೂ ಹಾಕಿದರೆ ಬಟ್ಟೆ ಜಾಸ್ತಿ ಬರುತ್ತೆ. ನಿಮಗೆ ಇಲ್ಲ ನಾನು ಹೊಲಿತೀನಿ, ನಾನು ಮಾಡ್ತೀನಿ ಅಂತಂದರೆ ಬೋರ್ಡ್ ಹಾಕ್ಬೋದು. ಇಲ್ಲಾಂದರೆ ನಮ್ಮ ಅಕ್ಕಪಕ್ಕ ಯಾರಾದರೂ ಇರ್ತಾರಲ್ಲ, ಅವ್ರಿಗೆ ಹೇಳಿ ಎಷ್ಟು ಬಟ್ಟೆ ಬರುತ್ತೆ ನೋಡಿ ಅಷ್ಟು ನಾವು ಮನೆಯಲ್ಲೇ ಹೊಲಿಬೋದು. ಇದನ್ನು ನಾವೇ ಹೊಲಿತೀವಿ ಅಂತಂದರೆ ದಿನಕ್ಕೆ 2 ಬ್ಲೌಸ್ ಆಗುತ್ತೆ ಸಾಕು. ಇನ್ನು ಕಟ್ ಮಾಡಿ ಅವರೇ ಕೊಡ್ತಾರೆ ಅಂತ ಹೇಳಿದ್ನಲ್ವ, ಶಾಪಿಗೆ ಹೋಗಿಸ್ಕೊಂಬರೋದು, ಅದನ್ನು ಒಂದು 4 ಬ್ಲೌಸ್ ಆದರೂ ನಾವು ಹೊಲಿಬೋದು. ಬೆಳಗ್ಗೆ ಜಲ್ದಿನೇ ಎದ್ದು 1-2 ಹೊಲಿದ್ರೆ ಆಯಿತು. ಮತ್ತು ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಇನ್ನೊಂದೆರಡು ಹೊಲಿದ್ರೆ ಆಯಿತು. ನಾನು ಕೂಡ ಇದೇ ರೀತಿಯೇ ಮಾಡ್ತಾಯಿದ್ದೆ ಮೊದಲು. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಮಾಡ್ಬೋದು. ಪರವಾಗಿಲ್ಲ, ಆರಾಮಾಗಿ ನಾವು ಒಂದು ತಿಂಗಳಿಗೆ 4,000-6,000 ರೂಪಾಯಿನ ದುಡಿಬೋದು ಮನೇಲಿ ಇದ್ಕೊಂಡು. ಇದು ಒಂದು ಹೊಲಿಗೆ ಮಿಷನ್ ಇದ್ದರೆ ತುಂಬಾ ಈಸಿ ಆಗುತ್ತೆ. ಮತ್ತು ಮನೆಗೆ ಬಟ್ಟೆ ಕೂಡ ಯಾವುದಾದ್ರೂ ಈ ಥರ ಹೊಲಿಯೋದಿದ್ದರೆ ಈಸಿ ಆಗುತ್ತೆ. ಇನ್ನು ಹೊರಗಡೆ ಅಂತೂ ತುಂಬಾ ರೇಟ್ ಇದೆ ಬಟ್ಟೆ ಹೊಲಿಯೋಕ್ಕೆ ಮಾತ್ರ. ಏನಿಲ್ಲ ಅಂದರೂ ಇವಾಗ 600 ರೂಪಾಯಿ 500 ರೂಪಾಯಿ ಬ್ಲೌಸು ಹೊಲಿಯೋದಕ್ಕೆ ತೊಗೊತಾರೆ. ಹಾಗಾಗಿ ನಾವೇ ಮನೆಯಲ್ಲಿ ಮಿಷನ್ ಇದ್ದರೆ ಆರಾಮಾಗಿ ಸ್ಟಿಚಿಂಗ್ನ ಮಾಡ್ಕೋಬೋದು. ನೀವು ಯಾರಾದರೂ ಈ ರೀತಿ ಇದನ್ನು ಬಟ್ಟೆನ ತೊಗೊಂಡು ಬಂದು ಹೊಲಿದಿರೋದಿದ್ದರೆ ನನಗೂ ಕೂಡ ತಿಳಿಸಿ, ನೀವು ಅಮೌಂಟ್ನ ಎಷ್ಟು ತೊಗೊತಿದ್ರಿ ಅಂತ. ನಾನು ಇಷ್ಟೇ ತೊಗೊತಿದ್ದೆ, 80 ರೂಪಾಯಿಲಿದ್ದ 100 ರೂಪಾಯಿ ಅಷ್ಟೇ. ಇನ್ನು ಡಿಸೈನ್ ಬ್ಲೌಸಿಗಷ್ಟೇ ಒಂದು ಸ್ವಲ್ಪ ಜಾಸ್ತಿ, 150 ರೂಪಾಯಿ ಈ ಥರ ತೊಗೊತಿದ್ದೆ. ಲೇಸ್ ಅದು ಹಚ್ಕೊಡೋದಾದ್ರೆ ಮತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೇ ನಾನು ತೊಗೊಳ್ಳೋದು. ಇನ್ನು ಸ್ವಲ್ಪ ಎಣ್ಣೆ ಕೂಡ ಇತ್ತು, ಅದನ್ನೆಲ್ಲ ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಲಾಗ್ಸ್ ಎಲ್ಲ ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ.
ಮತ್ತು ಯಾವ ಥರ ವೀಡಿಯೋಸ್ ಮಾಡಬೇಕು ನಿಮಗೇನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಕೂಡ ಟ್ರೈ ಮಾಡ್ತೀನಿ. ಇವಾಗ ಎಣ್ಣೆನೆಲ್ಲ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಶೇಂಗಾನ ಹುರಿದು ಇಟ್ಕೊಂಡಿದ್ದೆ, ಯಾಕಂದ್ರೆ ಸ್ವಲ್ಪ ಶೇಂಗಾ ಚಟ್ನಿ ಖಾಲಿ ಆಗಿತ್ತು, ಹಾಗಾಗಿ ಅದನ್ನು ಮಾಡ್ಕೋಬೇಕು ಅಂತ. ಈ ಸಾರಿ ನಾನು ಮಿಕ್ಸರ್ಗೆ ಹಾಕಬಾರ್ದು, ಹಾಗೆ ಕೈನಲ್ಲೇ ಎಮರ್ಜೆನ್ಸಿ ಚಟ್ನಿ ಇರೋದಕ್ಕೆ ಅಂತ ಇಟ್ಕೊಂಡಿರುವಂಥ ಕಲ್ಲಿದೆ, ಅದರಲ್ಲಿ ಈ ಸರಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ಇನ್ನು ಹೆಣ್ಮಕ್ಳು ಮನೆಯಲ್ಲೇ ಕೆಲಸ ಮಾಡೋದು ತುಂಬಾ ಕೆಲಸಗಳಿವೆ, ಆದರೆ ನಮಗೆ ಅನುಕೂಲ ಇರಬೇಕಷ್ಟೇ. ಇನ್ನು ಕಾಳುಗಳನ್ನ ನಾವು ನೆನೆಸಿ ಮೊಳಕೆ ಬರಿಸಿ ಇದನ್ನೇ ಒಂದು ಬಿಸ್ನೆಸ್ ಅಂತ ಮಾಡ್ಕೋಬೋದು. ಅದು ಒಂದು ಬಿಸ್ನೆಸ್ ಆಗುತ್ತೆ. ಯಾಕಂತಂದರೆ ಇವಾಗ ಒಂದೊಂದು ಸಾರಿ ತರಕಾರಿ ಏನೂ ಇರೋದಿಲ್ಲ ಮನೆಯಲ್ಲಿ, ಹಿಂಗೆ ನಾವೇನಾದರೂ ಕಾಳೋದು ಮಾರ್ತೀವಿ ಅಂತಂತಂದ್ರೆ ಯಾರಾದರೂ ಬಂದು ಕೇಳಿ ಇಸ್ಕೊಂಡು ಹೋಗ್ತಾರೆ. ಇದನ್ನು ನಾವು ಫ್ರಿಜ್ಜಲ್ಲಿಟ್ಟು ಆರಾಮಾಗಿ ಸೇಲ್ನ ಮಾಡ್ಬೋದು. ಮತ್ತು ಒಂದು ಗ್ಲಾಸಿಗೆ ಇಷ್ಟು, ಒಂದಿಷ್ಟು ಗ್ಲಾಸಿಗೆ ಇಷ್ಟು ಅಂತ ನಾವು ರೇಟ್ ಮಾಡಿ ಒಂದು ಪ್ಯಾಕೆಟಲ್ಲಿ ಹಾಕಿ, ಜೀಪ್ ಬರುತ್ತಲ್ಲ ಆ ಥರ ಪ್ಯಾಕೆಟೊಳಗೆ ಹಾಕ್ಬೋದು. ಇಲ್ಲಾಂದರೆ ನಾರ್ಮಲ್ ಕವರ್ ಇರ್ತಾವಲ್ಲ ಅದರಲ್ಲಾದರೂ ನಾವು ಹಾಕಿ ಮಾಡ್ಕೋಬೋದು. ನನಗೆ ಒಂದಿಷ್ಟು ಐಡಿಯಾಗಳಿದೆ, ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ ನಾನು ಕೂಡ. ಇನ್ನು ಸಾರಿ ಬಿಸ್ನೆಸ್ ಮಾಡಬೇಕಂದ್ರೆ ತುಂಬಾ ಅಮೌಂಟ್ ಬೇಕು. ಅದಕ್ಕೆ ನಿಮಗೆ ಅಮೌಂಟು ಇದೆ, ಅನುಕೂಲ ಇದೆ ಅಂತಂದರೆ ಅದನ್ನು ಕೂಡ ಟ್ರೈ ಮಾಡ್ಬೋದು. ಇದು ಒಂದು ನಾವು ಹೋಲ್ಸೇಲರ್ನ ಹಿಡಿಬೇಕಾಗುತ್ತೆ. ಈ ಹೋಲ್ಸೇಲರ್ ಹಿಡಿದ್ರೆ ಅವರು ನಮಗೇನು ಕೊಡ್ತಾರಲ್ವ ಸಾರಿ, ಅದು ಹೋಲ್ಸೇಲಲ್ಲಿ ಕೊಡ್ತಾರೆ. ನಾವು ಅದನ್ನು ನಮಗೆಷ್ಟು ಮಾರ್ಜಿನ್ ಬೇಕೋ ಆ ಥರ ಇಟ್ಕೊಂಡು ವ್ಯಾಪಾರನ ಮಾಡ್ಕೋಬೋದು. ಇನ್ನು ಬಟ್ಟೆ ಹೊಲಿಯೋದ್ರಲ್ಲಿ ನಾವು ತುಂಬಾ ಇದು ಇರಬೇಕು, ಯಾಕಂದರೆ ಅಮೌಂಟು ಒಂದಿಷ್ಟು ಜನ ಕೊಡೋದೇ ಇಲ್ಲ. ನನಗೂ ಕೂಡ ತುಂಬಾ ಜನ ಆ ಥರ ಮಾಡಿದ್ದಾರೆ. ಯಾಕಂತಂದರೆ ಹೊಲಿದು ಕೊಡ್ತೀವಿ, ಎಲ್ಲ ಚೆನ್ನಾಗಿದೆ ಅಂತಂದು ತೊಗೊತಾರೆ, ಆಮೇಲೆ ಇಲ್ಲ ಅಮೌಂಟು ಕೊಡ್ತೀನಿ ಅಂತ ಕೊಡೋದೇ ಇಲ್ಲ. ಇನ್ನು ಚಟ್ನಿ ಕೂಡ ರೆಡಿ ಆಯಿತು. ಎಲ್ಲ ಚಟ್ನಿನ ನಾನು ಈ ಥರ ಹರ್ಕೊಂಡು ಇಟ್ಕೊಂಡೆ. ಇನ್ನು ಸ್ವಲ್ಪ ಹೆಸರು ಕಾಳನ್ನ ನೆನೆಸಿ ಇಟ್ಕೊಳ್ಳೋಣ ಅಂತ. ನಾಳೆ ಏನಾದರೂ ಸಬ್ಬಸ್ಗೆ ಇದೆ, ಹಂಗಾಗಿ ಸಬ್ಬಸ್ಗೆ ಮಾಡೋಕ್ಕೆ ಹೆಸರು ಕಾಳನ್ನ ಇವಾಗ ಬೆಳಗ್ಗೆನೇ ನೆನೆಸಿದ್ರೆ ರಾತ್ರಿ ಒಂದು ಇದರಲ್ಲಿ ಹಾಕಿಟ್ಕೊಂಡ್ರೆ ಬೆಳಗ್ಗೆ ಮೊಳಕೆ ಆಯುತ್ತೆ. ಮತ್ತು ಅದ್ರ ಕಾಳಲ್ಲಿ ಸ್ವಲ್ಪ ಹುಳ ಆಗ್ತಾಯಿತ್ತು, ಹಾಗಾಗಿ ಲವಂಗನ ಹಾಕಿ ಇಟ್ಕೊಂಡೆ. ಇನ್ನು ಸ್ವಲ್ಪ ನೀರನ್ನ ಬಿಸಿ ಮಾಡಿ ಸ್ವಲ್ಪ ಉಗುರು ಬೆಚ್ಚಂತಾರಲ್ಲ ಆ ಥರ ಮಾಡಿ ಇವು ಕಾಳನ್ನ ನೆನೆ ಹಾಕ್ತೀನಿ. ನಾನಿವಾಗ ಒಂದು 12 ಗಂಟೆ ಹಿಂಗೆ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಜಲ್ದಿನೇ ಹಾಕಬೇಕಿತ್ತು, ಹಾಕಲಿಲ್ಲ. ಇವಾಗ ನೆನೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬಟ್ಟೆ ಕೂಡ ಮಡ್ಚೋದಿತ್ತು, ಬಟ್ಟೆ ಎಲ್ಲ ತೊಳೆದು ಹಾಕಿದ್ದು. ಇನ್ನು ಇವತ್ತು ನೀರು ಕೂಡ ಬೆಳಗ್ಗೆನೇ ನೀರು ಬರಬೇಕಾಗಿತ್ತು, ಬಂದಿದ್ವು. ಯಾಕೋ ಜಲ್ದಿನ ಹೋಗ್ಬಿಟ್ಟು 9 ಗಂಟೆಗೆ ಹೋಗ್ಬಿಟ್ವು. ಹಾಗಾಗಿ ಮತ್ತು ಬೇರೆ ಕೆಲಸನ ಮಾಡ್ಕೊಂಡ್ರಾಯ್ತು, ಆಮೇಲೆ ನೀರು ಬಂದರೆ ಹಿಡಿದ್ರಾಯ್ತು ಅಂತ ಇನ್ನೆಲ್ಲ ಮಡಚಿ ಇಟ್ಕೊಳ್ತಾ ಇದ್ದೀನಿ. ನಿಮಗಾದರೂ ಏನಾದರೂ ಆ ಥರ ಬಿಸ್ನೆಸ್ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ, ಯಾರಿಗಾದರೂ ಹೆಲ್ಪ್ ಆಗುತ್ತೆ. ನೋಡೋಣ, ನಾವು ಏನಾದರೂ ಟ್ರೈ ಮಾಡೋಣ. ಇನ್ನು ಬಟ್ಟೆ ಎಲ್ಲ ಮಡಚಿ ಇಟ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಲೇಟಾಗಿ ಬಂತು, ಇವತ್ತು ನೈಟ್ ಬಂತು, 9 ಗಂಟೆ ಹಿಂಗೆ ಬಂದವು. ನೋಡಿ ನೀರೇ ಇಲ್ಲ, ಬೆಳಗ್ಗೆನೇ ಎಲ್ಲ ಖಾಲಿ ಮಾಡಿದ್ವಿ, ಸ್ವಲ್ಪ ಹಿಡಿದ್ವಿ, ನೀರು ಹೋಗ್ಬಿಡ್ತು. ಇನ್ನು ಸಾಯಂಕಾಲ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ. ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಮ್ಮ ಹೇರ್ಗೆ ಕೂಡ ತುಂಬಾ ಒಳ್ಳೆಯದು. ಇದು ನಮಗೆ ಹಾಗೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಇದಾಗುತ್ತೆ, ಹಾಗಾಗಿ ನಾನು ಶೇಂಗಾನ ಒಂದು ಸ್ವಲ್ಪ ತುಪ್ಪನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಶೇಂಗಾನ ಸ್ವಲ್ಪ ಮೊದಲೇ ಹುರ್ಕೊಂಡು ಇಟ್ಕೊಳ್ತೀನಿ, ಯಾಕಂದರೆ ಅದು ಜಲ್ದಿನೇ ಇದಾಗ್ಬಿಡುತ್ತೆ ಅದ್ರ ಜೊತೆನ ಹಾಕಿದ್ರೆ, ಹಾಗಾಗಿ ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಜಲ್ದಿನ ಇದಾಗೋದಿಲ್ಲ ಅಂತಂದು ಅದನ್ನ ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡೆ. ಇವಾಗ ಗೋಡಂಬಿ, ಸ್ವಲ್ಪ ಬಾದಾಮಿ, ಇದು ಕುಂಬಳಕಾಯಿ ಬೀಜ ಮತ್ತು ಸೂರ್ಯಪಾನ ಬೀಜನ ನಾನು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ತೀನಿ.
ಕುಂಬಳಕಾಯಿ ಬೀಜನೂ ಕೂಡ ತುಂಬಾ ಒಳ್ಳೆಯದು, ಮತ್ತು ಗೋಡಂಬಿ ಬಾದಾಮಿ ಅಂತೂ ನಮ್ಗೆ ಗೊತ್ತೇ ಇದೆ. ಹೀಗಾಗಿ ಇನ್ನು ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ನಡೆಯುತ್ತೆ. ಇನ್ನೊಂದು ಸ್ವಲ್ಪ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಯಾವಾಗಾದ್ರೂ ಸ್ವಲ್ಪ ತಿಂದರೆ ಯಾವಾಗಾದರೂ ಏನಾದರೂ ತಿನ್ನಬೇಕು ಅನಿಸುತ್ತೆ, ಹಾಗಾಗಿ ಇದು ಮಾಡಿಟ್ಕೊಂಡ್ರೆ ಯಾವಾಗಾದರೂ ಸ್ವಲ್ಪ ತಿನ್ನೋಣ ಅಂತ ಮಕ್ಕಳಿಗೂ ಕೂಡ ಕೊಟ್ಟರಾಯ್ತು. ಹಾಗೆ ಕೊಟ್ಟರೆ ಅವ್ರು ತಿನ್ನೋದಿಲ್ಲ. ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿದರೆ ಟೇಸ್ಟಿ ಚೆನ್ನಾಗಿರುತ್ತೆ ಅಂತಂದು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಶೇಂಗಾ ಹಾಕಿ ಇನ್ನೊಂದು ಸ್ವಲ್ಪ ಹುರಿದ್ಕೊಂಡು ಇವಾಗ ಸ್ವಲ್ಪ ಖಾರ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಇದಕ್ಕೆ ಮಖಾನ ಕೂಡ ಯೂಸ್ ಮಾಡ್ಬೋದು. ನಾನು ಮಖಾನ ಹಾಕಿಲ್ಲ. ಚೆನ್ನಾಗಿ ಇನ್ನೊಂದ್ಸರಿ ಹುರ್ಕೊಳ್ತಾ ಇದ್ದೀನಿ. ಇದು ಉಪ್ಪು ಖಾರ ಸ್ವಲ್ಪ ಮಿಕ್ಸ್ ಆಗೋವರೆಗೂ ಹುರಿದು ಇವಾಗ ಎಲ್ರಿಗೂ ಹಾಕಿಕೊಡೋಣ ಅಂತ. ಒಂದೇ ಸಾರಿ ತಿನ್ನೋದಕ್ಕೆ ಆಗಲ್ಲ, ಸ್ವಲ್ಪ ಯಾವಾಗಾದರೂ ಒಂದು ಸಾರಿ ತಿನ್ನಬೇಕು, ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಥರ ತಿನ್ಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ಹಾಗೆ ಸ್ವಲ್ಪ ರಾಗಿ ಕೂಡ ತೊಗೊಂಡು ಬಂದಿದ್ದೆ ನಾನು ಸಾಯಂಕಾಲ ಹೋಗಿ. ಜಾಮೂನಿಗೆ ಆಮೇಲೆ ಪಾಕ ಕೂಡ ಹಾಲು ಕಾಸೋದಕ್ಕೆ ಇಟ್ಕೊಂಡಿದ್ದೀನಿ. ಜಾಮೂನ ಮಾಡೋಣ ಅಂತ ಇವು ಕರ್ದಿರುವಂಥ ಜಾಮೂನ್ನ ಹಾಕ್ಕೊಳ್ತೀನಿ. ಹಾಗಾಗಿ ಮೊದಲೇ ಪಾಕನ ಮಾಡಿ ಇಟ್ಕೊಂಡೆ. ಇವಾಗ ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೇಲೆ ತುಪ್ಪನ ಹಾಕಿ ಕಲಸಿ ಇಟ್ಕೊಂಡೆ. ಇನ್ನು ಒಂದು 5ರಿಂದ 10 ನಿಮಿಷ ಬಿಟ್ಟು ಇವಾಗ ಉಂಡೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಗ್ಯಾಸಿನ ಮೇಲೆ ಸ್ವಲ್ಪ ಎಣ್ಣೆನ ಕಾಸೋದಕ್ಕೆ ಇಟ್ಟು ಬಂದು ಇಲ್ಲಿ ಮಾಡ್ತಾ ಕುಂತಿದ್ದೆ. ಇವಾಗ ಒಂದು ಸ್ವಲ್ಪ ಮಾಡ್ಕೊಂಡು ಬಂದು ಎಣ್ಣೆಯಲ್ಲಿ ಹಾಕಿ ಕರ್ಕೊಳ್ತಾ ಇದ್ದೀನಿ. ಇಷ್ಟು ಕಲರ್ ಬರೋವರೆಗೂ ನಾವು ಕರ್ಕೊಂಡ್ರೆ ಆಯಿತು. ಇನ್ನು ರಕ್ಷಾಬಂಧನ ಅಲ್ವಾ, ಅದಕ್ಕೆ ಸ್ವಲ್ಪ ಏನಾದರೂ ಮಾಡೋಣ ಅಂತ ಇವಾಗ ನಾನು ಆ ಥರ ಮಾಡಿದ್ದು ಯಾಕೋ ನನಗೆ ಒಂದು ಸ್ವಲ್ಪ ಸರಿ ಅನ್ನಿಸ್ಲಿಲ್ಲ. ಇವಾಗ ಒಂದೊಂದೇ ಇಲ್ಲಿ ಮಾಡಿ ಹಾಗೆ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ಅದು ಹೆಂಗಾಗುತ್ತೆ ಅಂದರೆ ಬಿರುಕು ಬಿಟ್ಬಿಡುತ್ತೆ. ಆ ಥರ ಮಾಡಿಟ್ಕೊಂಡು ಕರೆದ್ರೆ ಸರಿ ಆಗೋದಿಲ್ಲ ಅಂತಂದು ಮತ್ತಿಲ್ಲೇ ಒಂದೊಂದು ಮಾಡ್ಕೊಳ್ತಾ ಕರ್ಕೊಳ್ತಾ ಇದ್ದೀನಿ. ಇನ್ನು ಕರೆದಿದ್ದು ಎತ್ತಿದ್ರೆ ಚಮಚಲ್ಲೇ ತೆಗೆದ್ರೆ ಆಯಿತು. ಇನ್ನೂ ಕರಿಬೇಕಾಗಿದ್ದನ್ನು ಅದರಲ್ಲೇ ಬಿಟ್ಟರಾಯ್ತು ಅಂತಂದು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ, ಒಂದು ಕೂಡ ಬಿರುಕು ಬಿಟ್ಟಿಲ್ಲ. ಈ ಥರ ಇದ್ರೇ ಚೆನ್ನಾಗಿರುತ್ತೆ ಅಂತ. ಇನ್ನು ಎಲ್ಲ ಜಾಮೂನು ಕೂಡ ಕರೆದು ಇಟ್ಕೊಂಡೆ. ಇದೆಲ್ಲ ತಣ್ಣಗಾಗಬೇಕು. 2 ಜಾಮೂನು ಇದು ಕರೆದಿರೋ ಜಾಮೂನು ತಣ್ಣಗಾಗಬೇಕು, ಮತ್ತು ಅದು ನಾವೇನು ಸಕ್ಕರೆದೇನು ಪಾಕ ಮಾಡಿದ್ವಲ್ಲ ಅದು ತಣ್ಣಗಾಗಬೇಕು. ಇವಾಗ 2 ತಣ್ಣಗಾಗಿದೆ. ನಾನು ಇದಕ್ಕೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೈಟ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ರೆಡಿಯಾಗಿರುತ್ತೆ ಅಂತ. ಬೆಳಗ್ಗೆ ಅರ್ಜೆಂಟಲ್ಲೇ ಮಾಡೋದಾಗೋದಿಲ್ಲ, ಹಾಗಾಗಿ ನೈಟೇ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನೀರು ಕೂಡ ಬಂತು. 9 ಗಂಟೆ ಆಗಿತ್ತು ಟೈಮು. ಎಲ್ಲ ನೀರೆಲ್ಲ ತುಂಬಿಸ್ಕೊಂಡು ಇವಾಗ ಊಟನ ಮಾಡ್ತಾಯಿದ್ದೀನಿ. ಇನ್ನು ಊಟ ಎಲ್ಲ ಆದಮೇಲೆ ಕಾಳು ನೆನೆಸಿಟ್ಟಿದ್ನಲ್ಲ ಅದನ್ನು ಕೂಡ ಈ ಥರ ಹಾಕಿ ಒಂದು ಪ್ಲೇಟ್ನ ಮುಚ್ಚಿಟ್ಕೊಳ್ತೀನಿ. ಬೆಳಗ್ಗೆ ಮೊಳಕೆ ಬಂದಿರುತ್ತೆ. ಇನ್ನು ಹಾಲು ಕಾಯಿಸಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.